ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ನಾವು ನೋಡುವುದಾದರೆ ಜನನ ಸಮಯದ ಆಧಾರದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯ ಗುಣ ಹಾಗೂ ಅವಗುಣಗಳನ್ನು ತಿಳಿಯಬಹುದಾಗಿದೆ. ಮುಖ್ಯವಾಗಿ ನಾವು ನೋಡುವುದಾದರೆ ದಿನದ 24 ಗಂಟೆಗಳಲ್ಲಿ ಪ್ರಾತಃ ಕಾಲ, ಅಪರಾಹ್ನ ಕಾಲ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಹೀಗೆ ಸಮಯವನ್ನು ವಿಂಗಡಿಸಿಕೊಂಡು ಯಾವ ಸಮಯದಲ್ಲಿ ಜನನವಾದಾಗ ಯಾವ ರೀತಿಯ ಗುಣ ಹಾಗೂ ಅವಗುಣಗಳು ಇರುತ್ತವೆ ಅಂತ ಈ ವಿಡಿಯೋ ಮೂಲಕ ನಾವುಗಳು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ನಾವು ನೋಡುವುದಾದರೆ ಪ್ರಾತಃ ಕಾಲ, ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆಯವರೆಗಿನ ಕಾಲವನ್ನು ಪ್ರಾತಃ ಕಾಲ ಅಂತ ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಜನಿಸಿದಂತಹ ಜಾತಕದವರು ಕರ್ತವ್ಯ ಪ್ರಜ್ಞೆ ಉಳ್ಳವರು, ಶ್ರಮಜೀವಿಗಳು, ಉತ್ತಮ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಹೊಂದಿದವರು, ನಿರ್ಣಯದಲ್ಲಿ ಪರಿಪೂರ್ಣತೆ, ಉತ್ತಮ ಗುರಿ ಹೊಂದಿದವರು, ನ್ಯಾಯ, ನೀತಿ ಹಾಗೂ ಧರ್ಮದಿಂದ ನಡೆದುಕೊಂಡು ಜನಪ್ರಿಯರಾಗುತ್ತಾರೆ. ಮೃದು ಸ್ವಭಾವದ ಮಾತನ್ನು ಹೊಂದಿದ್ದು ಸುಖ ಜೀವನ. ಇವರಿಗೆ ಕಷ್ಟ ಹಾಗೂ ತೊಂದರೆಗಳು ಬಂದರೂ ಸಹ ಅದು ಕೇವಲ ತಾತ್ಕಾಲಿಕ. ದೈವ ಬಲದಿಂದ ಇವರ ತೊಂದರೆಗಳು ಅನ್ನುವು ಶೀಘ್ರ ಪರಿಹಾರವಾಗುತ್ತದೆ. ಇನ್ನು ಅಪರಾಹ್ನ ಕಾಲ, ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗಿನ ಕಾಲವನ್ನು ಅಪರಾಹ್ನ ಕಾಲ ಅಂತ ಕರೆಯಲಾಗುತ್ತದೆ. ಈ ವೇಳೆಯಲ್ಲಿ ಜನಿಸಿದವರು ಭಾಗ್ಯವಂತರು, ವಿಚಾರವಂತರು, ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ವಿಜಯಿಗಳು ಆಗುತ್ತಾರೆ. ಅನೇಕ ರೀತಿಯ ದುಡಿಮೆಯ ಮಾರ್ಗವನ್ನು ಬಲ್ಲವರು, ಜನಸಂಪರ್ಕವನ್ನು ಹಾಗೂ ಅಧಿಕಾರವನ್ನು ಹೊಂದಿರುತ್ತಾರೆ. ಇದೂ ಅಲ್ಲದೆ ಇವರು ಶೃಂಗಾರ ಪ್ರಿಯರು, ಹಠವಾದಿಗಳು ಸಹ. ಇವರು ಇತರರ ಮೋಸ ಹಾಗೂ ವಂಚನೆಗೆ ಗುರಿಯಾಗಿ ಹಣವನ್ನು ಕಳೆದುಕೊಳ್ಳಬಹುದು. ಇವರು ಧೈರ್ಯ, ಸಹನೆ ಹಾಗೂ ಶಾಂತಿಯನ್ನು ಹೆಚ್ಚಾಗಿ ಮೈಗೂಡಿಸಿಕೊಳ್ಳಬೇಕು ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇನ್ನು ಮಧ್ಯಾಹ್ನ ಅಂದರೆ 3 ಗಂಟೆಯಿಂದ ಸಂಜೆ 6 ಗಂಟೆಯವರೆಗಿನ ಕಾಲವನ್ನು ಮಧ್ಯಾಹ್ನ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಜನಿಸಿದಂತಹ ಜಾತಕದವರು ಗಡಿಬಿಡಿಯ ಸ್ವಭಾವದವರು, ಮುಂದೆ ನಿಂತು ಮುಂದಾಳುವಿನಂತೆ ಕಾರ್ಯತತ್ಪರರು ಆಗಿರುತ್ತಾರೆ. ಜನಸೇವಾ ಗುಣಗಳನ್ನು ಹೊಂದಿರುತ್ತಾರೆ. ಇವರ ಹಣಕಾಸಿನ ವ್ಯವಹಾರಗಳು ಏರಿಳಿತಗಳಿಂದ ಕೂಡಿರುತ್ತದೆ. ಅತಿಯಾದಂತಹ ಸ್ನೇಹ ಹಾಗೂ ಅತಿ ಪರೋಪಕಾರ ಬುದ್ಧಿಯಿಂದ ತೊಂದರೆ ಹಾಗೂ ಕೆಟ್ಟ ಹೆಸರನ್ನು ಇವರು ಅನುಭವಿಸಬೇಕಾಗುತ್ತದೆ. ಇವರು ತಮ್ಮ ಹಾಗೂ ತಮ್ಮ ಕುಟುಂಬದ ಕಡೆಗೂ ಕೂಡ ಗಮನ ಹರಿಸಿದರೆ ತುಂಬ ಒಳ್ಳೆಯದು ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇನ್ನು ಸಾಯಂಕಾಲ ಅಂದರೆ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗಿನ ಕಾಲವನ್ನು ಸಾಯಂಕಾಲ ಎಂದು ಕರೆಯಲಾಗುತ್ತದೆ. ಈ ವೇಳೆಯಲ್ಲಿ ಜನಿಸಿದಂತಹ ಜಾತಕದವರು ಭೋಗಪ್ರಿಯರು, ಸುಗಂಧ, ಶೃಂಗಾರ ಪ್ರಿಯರು, ಸ್ವಾರ್ಥ ಗುಣವಿರುವವರು, ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಹಾಗೂ ಬದಲಾವಣೆಗಳನ್ನು ಹೊಂದುತ್ತಾರೆ. ಇವರು ಕಠಿಣ ಪರಿಶ್ರಮದಿಂದ ಜೀವನದಲ್ಲಿ ಸುಖವನ್ನು ಕಾಣುತ್ತಾರೆ. ಇವರು ಏಕಾಂತ ಪ್ರಿಯರು, ಬೋಧನೆಯಲ್ಲಿ ಆಸಕ್ತಿ ಹಾಗೂ
ಸಂಚಯ ಗುಣಗಳನ್ನು ಕಡಿಮೆ ಮಾಡಿಕೊಂಡರೆ ಒಳಿತು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇನ್ನು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆಯವರೆಗಿನ ಕಾಲವನ್ನು ರಾತ್ರಿ ಎಂದು ಕರೆಯಲಾಗುತ್ತದೆ. ಈ ವೇಳೆಯಲ್ಲಿ ಜನಿಸಿದಂತಹ ಜಾತಕದವರು ಅನೇಕ ವಿಷಯಗಳ ಬಗ್ಗೆ ಅರಿತವರು, ವ್ಯವಹಾರ ಜ್ಞಾನ ಉಳ್ಳವರು, ಸ್ನೇಹಜೀವಿಗಳು ಹಾಗೂ ಸುಖಿಗಳು ಆಗಿರುತ್ತಾರೆ. ಇವರು ರಸಿಕರು, ಹೆಸರು ಗಳಿಸುವವರು ಕೂಡ ಆಗಿರುತ್ತಾರೆ. ಇವರಿಗೆ ಜೀವನದಲ್ಲಿ ಕೊರತೆ, ಸಮಸ್ಯೆ ಅನ್ನೋದು ಕಂಡುಬಂದರೂ ಸಹ ದೈವಶಕ್ತಿಯಿಂದ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತದೆ. ಅತಿ ಸಿಟ್ಟು, ದುಡುಕುತನ, ಸಂಶಯ ಸ್ವಭಾವ, ಆಸೆಗಳಿಂದ ತೊಂದರೆಗಳು ಅನ್ನುವು ಬರಬಹುದು. ಹಾಗಾಗಿ ಇವರು ನೋವನ್ನು ಅನುಭವಿಸುತ್ತಾರೆ. ಇವರು ಯೋಗ್ಯತರ ವಿಚಾರ ಮಂಥನ ಮಾಡಬೇಕು. ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದು ಅಂತ ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳಲಾಗಿದೆ. ನಮ್ಮಯ ಜನ್ಮ ಸಮಯದ ಆಧಾರದ ಮೇಲೆ ಈ ಫಲಗಳಷ್ಟೇ ನಾವು ತಿಳಿಯಬಹುದು. ಸಂಪೂರ್ಣವಾದಂತಹ ಗುಣಾವಗುಣಗಳನ್ನು ತಿಳಿಯಲು ನಾವುಗಳು ಜಾತಕದಲ್ಲಿನ ಗ್ರಹಸ್ಥಿತಿಗಳನ್ನು ತಿಳಿಯಬೇಕು. ಹಾಗೆಯೇ ನಾವು ಹುಟ್ಟಿದಂತಹ ನಕ್ಷತ್ರದ ಫಲವನ್ನು ಕೂಡ ನಾವು ತಿಳಿದುಕೊಳ್ಳಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದಿನದ 24 ಗಂಟೆಗಳಲ್ಲಿ ಪ್ರಾತಃ ಕಾಲದಲ್ಲಿ ಆಗಿರಬಹುದು, ಅಪರಾಹ್ನ ಕಾಲದಲ್ಲಿ ಆಗಿರಬಹುದು, ಮಧ್ಯಾಹ್ನ ಕಾಲದಲ್ಲಿ ಆಗಿರಬಹುದು, ಸಾಯಂಕಾಲ ಕಾಲದಲ್ಲಿ ಆಗಿರಬಹುದು ಅಥವಾ ರಾತ್ರಿ ಸಮಯದಲ್ಲಿ ಅವರು ಜನನವಾಗಿರಬಹುದು. ಅವರವರ ಕರ್ಮಾನುಸಾರ ಫಲಗಳು ಅನ್ನುವು ಪ್ರಾಪ್ತವಾಗುತ್ತದೆ. ಇದನ್ನರಿತ ನಾವುಗಳು ನಮ್ಮಯ ಜಾತಕದಲ್ಲಿನ ಸಮಸ್ಯೆಗಳನ್ನು ಅರಿತು ಅದರ ಪ್ರಕಾರ ನಾವು ಪರಿಹಾರಗಳನ್ನು ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನು ನಾವು ಮಾಡುತ್ತಾ ಹೋದಂತೆಲ್ಲ ಗ್ರಹಶಾಂತಿ ಅನ್ನೋದು ಆಗುವುದು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.